ನೀವರಿಯದ ಸಾವಿನ ಕರಾಳ ಲಕ್ಷಣಗಳು. ಸಾವು ಎಂದರೆ ಎಲ್ಲರಿಗೂ ಭಯ. ಅದರ ಕಲ್ಪನೆ ಮಾಡಿಕೊಳ್ಳುವುದೆಂದರೆ ಮೈಯಲ್ಲಿ ನಡುಕ ಉಂಟಾಗುತ್ತದೆ. ಹುಟ್ಟಿದವರು ಸಾಯಲೇಬೇಕು ಎಂಬ ಮಾತಿನಂತೆ ಭೂಮಿಯಲ್ಲಿರುವ ಸಕಲ ಚರಾಚರ ವಸ್ತುಗಳಿಗೂ ಸಾವು ಕಟ್ಟಿಟ್ಟ ಬುತ್ತಿ. ಸಾವಿನ ನಂತರದ ನಮ್ಮ ಬದುಕು ಹೇಗಿರುತ್ತದೆ ಎಂಬುದು ನಮ್ಮಲ್ಲಿ ಧೂತನ ಎದುರಾಗುವ ಪ್ರಶ್ನೆಯಾಗಿದೆ. ಸಾವಿನ ನಂತರವೂ ಒಂದು ಜಗತ್ತಿದೆ ಎಂದು ಪುರಾಣಗಳು ಹೇಳುತ್ತವೆ. ಇದು ಕೇವಲ ಕಟುಕತೆಯೇ ಅಥವಾ ನಿಜವೇ? ಇಲ್ಲ, ನಮ್ಮ ಭ್ರಮೆಯೇ ಎಂಬುವುದು ಬಿಡಿಸಲಾಗದ ಕಗ್ಗಂಟಾಗಿದೆ. ಆದರೂ ಸಾವು ಮೌನವಾಗಿ ನಮ್ಮನ್ನು ಸಮೀಪಿಸುತ್ತದೆ. ಇಂದು ಕಂಡವರು ನಾಳೆ ಕಾಣರು ಎಂಬಂತೆ ಸಾವು ತನ್ನ ಕಂಬದ ಬಾಹುಗಳಲ್ಲಿ ನಮ್ಮನ್ನು ಎಲ್ಲಿ ಹೇಗೆ ಬಂಧಿಸುತ್ತದೆಯೋ ಎಂಬುದು ಯಾರಿಗೂ ತಿಳಿಯದ ರಹಸ್ಯವಾಗಿದೆ. ಆದರೂ ಭಾರತೀಯ ಧರ್ಮಗ್ರಂಥಗಳ ಪ್ರಕಾರ ಮರಣ ಸಮೀಪಿಸಿದೆ ಎಂದು ಸೂಚಿಸುವ ಕೆಲವೊಂದು ಲಕ್ಷಣಗಳಿದ್ದು ಅವುಗಳು ಯಾವ್ಯಾವು ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳೋಣ. ಶಿವಪುರಾಣದಲ್ಲಿ ಮರಣದ ಲಕ್ಷಣಗಳನ್ನು ಪ್ರಸ್ತುತಪಡಿಸಲಾಗಿದೆ. ಶಿವಪುರಾಣದ ಪ್ರಕಾರ ಒಮ್ಮೆ ಪಾರ್ವತಿ ದೇವಿಯು ಶಿವನಲ್ಲಿ ಮರಣದ ಸಂಕೇತಗಳು ಯಾವ್ಯಾವು, ಅವನು ಅಥವಾ ಅವಳು ತಾನು ಸಾಯುತ್ತಿದ್ದೇನೆ ಎಂಬುದನ್ನು ಹೇಗೆ ಅರಿತುಕೊಳ್ಳುತ್ತಾರೆ ಎಂದು ಕೇಳಿದಾಗ ನಂತರ ಶಿವನು ದೇವಿಗೆ ಮರಣದ ಬಗ್ಗೆ ಎಲ್ಲವನ್ನು ವಿವರಿಸುತ್ತಾರೆ. ಮನುಷ್ಯನಲ್ಲಿ ಕಂಡುಬರುವ 10 ಲಕ್ಷಣಗಳ ಮೂಲಕ ಆತ ಅಥವಾ ಆಕೆ ಮರಣಕ್ಕೆ ಸಮೀಪವಾಗುತ್ತಿದ್ದಾರೆ ಎಂಬುದು ತಿಳಿದುಬರುತ್ತದೆ. ಮರಣದ ಲಕ್ಷಣಗಳು ಯಾವ್ಯಾವು ಎಂಬುದನ್ನು ತಿಳಿದುಕೊಳ್ಳಲು ನೀವು ಉತ್ಸುಕರಾಗಿದ್ದೀರಾ? ಹಾಗಿದ್ದರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಮರಣದ ಲಕ್ಷಣಗಳು. 1. ಮನುಷ್ಯನ ತ್ವಚೆಯ ಬಣ್ಣವು ತಿಳಿ ಹಳದಿ ಅಥವಾ ಬಿಳಿ ಸ್ವಲ್ಪ ಕೆಂಪಾಗಿದ್ದರೆ ಇದು ಆ ವ್ಯಕ್ತಿ 6 ತಿಂಗಳಲ್ಲಿ ಸಾಯುತ್ತಾರೆ ಎಂಬುದನ್ನು ಸೂಚಿಸುತ್ತದೆ. 2. ನೀರು ಅಥವಾ ಕನ್ನಡಿಯಲ್ಲಿ ವ್ಯಕ್ತಿಗೆ ತನ್ನ ಪ್ರತಿಬಿಂಬವನ್ನು ಕಾಣಲು ಸಾಧ್ಯವಾಗದಿದ್ದರೆ ಆ ವ್ಯಕ್ತಿ 6 ತಿಂಗಳಲ್ಲಿ ಸಾವನ್ನಪ್ಪುತ್ತಾರೆ ಎಂಬುದು ತಿಳಿದುಬರುತ್ತದೆ. 3. ಮನುಷ್ಯನಿಗೆ ಪ್ರತಿಯೊಂದು ಕಪ್ಪಾಗಿ ಕಂಡುಬಂದರೆ ಕೂಡಲೇ ಸಾಯುತ್ತಾನೆ ಎಂಬುದು ಗೊತ್ತಾಗುತ್ತದೆ. 4. ವ್ಯಕ್ತಿಯ ಎಡಕೈಯಲ್ಲಿ ಸೆಳೆತ ಉಂಟಾಗುತ್ತಿದ್ದರೆ ವ್ಯಕ್ತಿ ಕೇವಲ 1 ತಿಂಗಳು ಮಾತ್ರ ಬದುಕುತ್ತಾರೆ ಎಂಬುದಾಗಿದೆ. 5. ಮಾನವನ ಅಂಗಾಂಗಗಳು ಕಲ್ಲಿನಂತೆ ಕಠಿಣವಾದಲ್ಲಿ ಆಕೆ ಅಥವಾ ಆತ 6 ತಿಂಗಳಲ್ಲಿ ಸಾಯುತ್ತಾರೆ ಎಂದಾಗಿದೆ. 6. ಚಂದ್ರ, ಸೂರ್ಯ ಅಥವಾ ಬೆಂಕಿಯಿಂದ ಪ್ರತಿಫಲಿತ ಬೆಳಕನ್ನು ನೋಡಲು ವ್ಯಕ್ತಿಯು ವಿಫಲನಾದರೆ ಅವರು ಬೇಗನೆ ಸಾಯುತ್ತಾರೆ ಎಂದಾಗಿದೆ. 7. ಮನುಷ್ಯನ ನಾಲಿಗೆ ಉಬ್ಬುವುದು ಮತ್ತು ಒಸಡಿನಲ್ಲಿ ಕ್ಯೂ ಪ್ರಾರಂಭಗೊಂಡರೆ ಆ ವ್ಯಕ್ತಿ ಹೆಚ್ಚು ಕಾಲ ಬದುಕುವುದಿಲ್ಲ ಎಂಬುದು ನಿಜವಾಗುತ್ತದೆ. 8. ಮನುಷ್ಯನಿಗೆ ಆಕಾಶದಲ್ಲಿ ಧ್ರುವ ನಕ್ಷತ್ರವನ್ನು ಕಾಣಲು ಸಾಧ್ಯವಾಗದಿದ್ದರೆ 6 ತಿಂಗಳಲ್ಲಿ ಸಾವು ಖಚಿತ ಎಂಬುದು ಇದರಿಂದ ತಿಳಿದುಬರುತ್ತದೆ. 9. ಮನುಷ್ಯನಿಗೆ ಸೂರ್ಯ, ಚಂದ್ರ ಮತ್ತು ಆಕಾಶ ಕೆಂಪು ಬಣ್ಣದಲ್ಲಿ ಕಂಡುಬಂದರೆ ಆ ಮನುಷ್ಯ ಬೇಗನೆ ಸಾಯುತ್ತಾನೆ ಎಂದಾಗಿದೆ. 10. ಗೂಬೆ, ಖಾಲಿಯಾದ ಅಥವಾ ನಾಶವಾದ ಹಳ್ಳಿಯ ಕನಸು ಬಿದ್ದಲ್ಲಿ ಆತನ ಅಥವಾ ಆಕೆಯ ಸಾವು ಸನ್ನಿಹಿತವಾಗಿದೆ ಎಂಬುದು ತಿಳಿದುಬರುತ್ತದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.